ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ಗೆ ಶಾಪಿಂಗ್ ಮಾಡೋಣ ಅಂಥೇಳಿ ಸೀರೆ ತೊಗೊಂಡಿಲ್ಲ ಇನ್ನು ಲಕ್ಷ್ಮಿಗೆ. ಸೊ ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ. ಆಲ್ರೆಡಿ ಬೆಳಗ್ಗೆ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ಇವಾಗ ಸೆಕೆಂಡ್ ಬ್ಲಾಗ್ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಹೋಗ್ತಾಯಿದ್ದೀವಿ, ಯಾಕಂದರೆ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ. ಅದು ತುಂಬ ಕ್ಲೋಸ್ ರಿಲೇಟಿವ್ಸೇ, ಅವ್ರದ್ದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಹೋಗಿದ್ವಿ. ಆಲ್ರೆಡಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇವಾಗ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ. ನನ್ನ ಕೋ ಸಿಸ್ಟರ್ ಅವ್ರ ಮನೆಯಿಂದ ಬರ್ತಾ ಇದ್ದಾರೆ. ಅವ್ರು ಬಂದರೆ ಆಟೋ ಇಲ್ಲಿಂದನೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ, ಯಾಕಂದರೆ ಬಸ್ಸಲ್ಲೆಲ್ಲ ಹೋದರೆ ಇವಾಗ ಹೋಗಿ ರೀಚ್ ಆಗೋಕ್ಕಾಗಲ್ಲ. ಅದಕ್ಕೆ ಸರಿ ಬನ್ನಿ, ಆಟೋಲ್ಲಿ ಹೋಗ್ತಾ ಸಿಗ್ತೀನಿ. ನಾವು ಯೂಶ್ವಲಿ ಇಷ್ಟೊತ್ತಿಗೆಲ್ಲ ಶಾಪಿಂಗೆಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಿದ್ವಿ. ಪ್ರತಿ ವರ್ಷದಲ್ಲೂ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೂ ಒಂದು ತಿಂಗಳು ಮುಂಚೆನೇ ಹೋಗಿ ಜೂನಲ್ಲೇ ಶಾಪಿಂಗ್ ಮುಗಿಸ್ತಿದ್ವಿ. ಬಟ್ ಈ ಸರಿನೇ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅವ್ರಿಗೂ ನನಗೂ. ಮತ್ತು ನಾನು ಸ್ವಲ್ಪ ಇತ್ತೀಚೆಗೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ಮತ್ತು ನಾವು ನೆಕ್ಸ್ಟ್ ವೀಕ್ ಸಂಡೇ ಹೋಗೋಣ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ವೀಕ್ ಸಂಡೇನೂ ನಾನು ಫುಲ್ ಬ್ಯುಸಿ ಇರ್ತೀನಿ. ಅದಕ್ಕೆ ಇವಾಗಲೇ ಹೋಗಿದ್ದು ಬಂದ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೀವಿ. ನೋಡ್ತಾ ಇರ್ಬೋದು, ಚಿಕ್ಕಪೇಟೆಗೆ ಎಂಟ್ರಿ ಆಗಿದ್ದೀವಿ. ಮೊದಲಿದ್ದಷ್ಟು ರಶ್ ಏನು ಅನಿಸ್ಲಿಲ್ಲ ನನಗೆ, ಯಾಕಂತಂದರೆ ಫುಲ್ ಸ್ವಲ್ಪ ಖಾಲಿನೇ ಇತ್ತು ರೋಡೆಲ್ಲ. ಮುಂಚೆ ಎಲ್ಲ ನಾನು ಲಾಸ್ಟ್ ಇಯರ್ ಎಲ್ಲ ಬಂದಿರಬೇಕಾದ್ರೆ ಹೆಜ್ಜೆ ಇಡೋದಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ರಶ್ ಇರ್ತಿತ್ತು ಚಿಕ್ಕಪೇಟೆ. ಇನ್ನು ನಾನು ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿದ್ದಾಯಿತು. ಸ್ಯಾರಿ ತೊಗೊಂಡು ಇವಾಗ ಬಂದ್ಬಿಟ್ಟು ಅವರು ಪಂಚಪತ್ರೆ ಉದ್ಧರಣೆ ಬರುತ್ತಲ್ಲ, ಉದ್ಧರಣೆ ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಳೋದಕ್ಕೆ ಅಂತೇಳಿ ಬಂದಿದ್ದೀವಿ. ಇವಾಗ ಅದನ್ನು ತೊಗೊಂಡಿದ್ದಾಯಿತು. ಯಾವಾಗಲೂ ಚಿಕ್ಕಪೇಟೆಗೆ ಬಂದಾಗ ಈ ರೋಡ್ ಎಸ್ಪೆಷಲಿ ಲಾಲ್ ಬಿಲ್ಡಿಂಗ್ ಅಂತಾರೆ, ಈ ಬಿಲ್ಡಿಂಗ್ ಹತ್ರ ಇರೋ ಈ ಕಡೆ ರೋಡ್ ಫುಲ್ ಯಾವಾಗಲೂ ಬ್ಯುಸಿ ಇರುತ್ತೆ. ಬಟ್ ನೋಡ್ತಾ ಇರ್ಬೋದು ಎಷ್ಟು ಖಾಲಿಯಾಗಿದೆ ಅಂತೇಳಿ. ಯೂಶ್ವಲಿ ಸಂಡೇಸು ಅಂತೇಳಿ ಫುಲ್ ಬ್ಯುಸಿ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಓಕೆ ನಾವಿವಾಗ ಸೀರೆ ಎಲ್ಲ ತೊಗೊಂಡಿದ್ದಾಯಿತು. ಸೊ ಬಳೆಪೇಟೆಗೆ ಹೋಗೋಣ ಅಂಥೇಳಿ, ಬಳೆ ತೊಗೊಳೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ರಶ್ ಇಲ್ಲ ಚಿಕ್ಕಪೇಟೆ, ನಾವು ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಸಂಡೇ ಆಗಿರೋದ್ರಿಂದ. ಮೇ ಬಿ ಎಲ್ಲ ಬೆಳಗ್ಗೆನೇ ಬಂದು ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ಅಲ್ವಾಗ. ಎಲ್ಲ ನಾವು ಲೇಟಾಗಿ ಬಂದರೂ ಬೇಗ ಆಯಿತು. ಬೆಳಗ್ಗೆ ಬಳೆಪೇಟೆ ಹತ್ರ ಹೋಗ್ಬಿಟ್ಟು ಶಾಪಲ್ಲಿ ಸಿಕ್ಕಿದ್ದು. ನಾವು ಯಾವತ್ತೂ ಬಳೆ ತೊಗೊಳೋದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಬಳೆಪೇಟೆ ಸೈಡೆಲ್ಲ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತೇಳಿ. ಸೈಡ್ ಬ್ಯಾಂಗಲ್ಸ್ ಇರ್ಬೋದು, ಈ ಸೆಟ್ಗಳು, ಮೆಟಲ್ ಬಳೆಗಳು, ಎಲ್ಲ ಥರ ಕಲೆಕ್ಷನ್ಸು ಇದ್ದಾವೆ. ಇವರು ಹೋಲ್ಸೇಲಲ್ಲಿ ಕೂಡ ತುಂಬ ವ್ಯಾಪಾರ ಎಲ್ಲ ಮಾಡಿಕೊಡ್ತಾರಂತೆ ಕಡಿಮೆ ಬೆಲೆಗೆ. ಈ ಕಟ್ಟಲ್ಲಿ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಆ ಕಟ್ಟಲ್ಲಿ ಒಂದು ಕಟ್ಟಲ್ಲಿ 12 ಡಜನ್ ಇರುತ್ತಂತೆ. ಅದಕ್ಕೆ ಬರೀ 200 ರುಪೀಸ್ ಅಷ್ಟೇನೆ. ನೀವೇನಾದ್ರೂ ಬಳೆಪೇಟೆಗೆ ಬಂದರೆ ಸೂರ್ಯ ಬ್ಯಾಂಗಲ್ಸ್ ಅಂತ ಹೇಳಿ ನೋಡ್ಕೊಳ್ಳಿ. ಈ ಶಾಪಿಗೆ ಬಂದು ಒಂದು ಸತಿ ವಿಸಿಟ್ ಮಾಡಿ, ನಿಮ್ಗೆ ಕಲೆಕ್ಷನ್ಸ್ ಇಷ್ಟ ಆದರೆ ತೊಗೋಬೋದು. ಬ್ಯಾಂಗಲ್ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ನಾವಿನ್ನು ಶಾಪಿಂಗು ನಾವು ಮೇನ್ ರೀಸನ್ ಬಂದಿದ್ದು ಸೀರೆ ಮತ್ತು ಬಳೆ ತೊಗೋಬೇಕು ಅಂತೇಳಿ ಅದನ್ನೆಲ್ಲ ತೊಗೊಂಡಿದ್ದಾಯಿತು. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೊರಟಿದ್ದೀವಿ. ಯೂಶ್ವಲಿ ಸೀರೆ ಜೊತೆಲೇ ಮ್ಯಾಚಿಂಗ್ ಬಳೆಗಳು ತೊಗೋತಾ ಇದ್ದೆ ಯಾವಾಗಲೂ. ನಾನು ಫಸ್ಟ್ ಟೈಮ್ ಈ ಥರ ಬಳೆಪೇಟೆಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಬಟ್ ಚೆನ್ನಾಗೇ ಇತ್ತು. ಅವರು ಅಷ್ಟೇ ಸ್ವಲ್ಪ ಹಂಬಲ್ಲಾಗಿ ನನ್ನ ನಂಬರೆಲ್ಲ ತೊಗೊಂಡ್ರು. ಯಾಕಂದರೆ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಥರ ಫಾಲೋವರ್ಸ್ ಎಲ್ಲ ಜಾಸ್ತಿ ಇದ್ದಾರೆ ಅಂದಿದ್ದಕ್ಕೆ ಪ್ರಮೋಷನ್ಗೆಲ್ಲ ಹೆಲ್ಪ್ ಆಗುತ್ತೆ, ನಂಬರ್ ಕೊಡಿ, ಸ್ಟಾಕ್ ಎಲ್ಲ ಬಂದಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಬಂದು ವೀಡಿಯೋ ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿದ್ರು. ನಾನಿವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಕೋ ಸಿಸ್ಟ್ರನ್ನ ಅವ್ರ ಮನೆ ಹತ್ರ ಬಿಟ್ಟು ಬಂದ್ವಿ. ಚಿಕ್ಕಪೇಟೆಲಿ ಇಷ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಯೂಶ್ವಲಾಗಿ ಯಾವಾಗ ಚಿಕ್ಕಪೇಟೆಗೆ ಹೋದ್ರೂ ಸಿಕ್ಕಾಪಟ್ಟೆ ಟೈಮೇ ಆಗೋಗುತ್ತೆ. ಬಟ್ ಇವತ್ತು ಆಫ್ಟರ್ನೂನ್ ಹೋಗಿದ್ದಿದ್ದು ಅಷ್ಟೇ ನಾವು. ಬಟ್ ಆಫ್ಟರ್ನೂನ್ ಆದ್ರೂ ಬೇಗ ಶಾಪಿಂಗ್ ಮುಗೀತು. ಒಂದೇ ಅಂಗಡಿಗೆ ಹೋಗಿದ್ದಿದ್ದು, ಜಾಸ್ತಿ ಯಾವುದು ಸುತ್ತಕ್ಕೆ ಹೋಗಲಿಲ್ಲ. ಡೈರೆಕ್ಟ್ ಸುದರ್ಶನ್ಗೆ ಹೋದ್ವಿ, ಅಲ್ಲಿ ಸೀರೆ ತೊಗೊಂಡು ಬಂದ್ಬಿಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಸೀರೆ ತೊಗೊಂಡಿದ್ದೀನಿ ಲಕ್ಷ್ಮೀ ತಾಯಿಗೆ, ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಂತ ಹೇಳಿ. 2 ಸೀರೆ ಇಷ್ಟ ಆಗಿತ್ತು ಆ್ಯಕ್ಚುಲಿ. ಒಂದು ಫುಲ್ ಪ್ಲೇನು ಸಿಂಪಲ್ಲಾಗಿ, ಬಟ್ ಮತ್ತು ಆಮೇಲೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂಥೇಳಿ ಗ್ರ್ಯಾಂಡಾಗಿರೋದೇ ತೊಗೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.